कोटि कोटि साष्टांग प्रणाम समर्पित करते हुए ಬಹಳ ದೂರದಿಂದ ಆಗಮಿಸಿ ಮನದುಂಬಿ ಮಾತಾಡಿ ಸಿದ್ಧಾರೂಢ ಮಠದಲ್ಲಿ ಅವರ ಪೂರ್ವದ ಮಹಾಸ್ವಾಮಿಗಳಾಗಿರುವ ಮಹೇಶ್ವರಾನಂದ ಗಿರಿಜಿ ಮಹಾರಾಜರು ಸದ್ಗುರು ಗುರುನಾಥಾರೂಢ ಅಪ್ಪನವರನ್ನು ಕಂಡು ನಾವು ವೇದಾಂತವನ್ನು ಜೀವನ ತುಂಬ ಬಹಳ ಓದೀವಿ, ಸಾಕ್ಷಾತ್ ವೇದಾಂತದ ದರ್ಶನ ಇವತ್ತು ನಮಗಾಯಿತು ಅನ್ನುವ ಉದ್ಗಾರವನ್ನು ತೆಗೆದಿದ್ರಂತೆ. ಬಹಳ ಅಭಿಮಾನದಿಂದ ಆ ಮಾತನ್ನು ಹೇಳಿದರು. ಕೋಟಿ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಾ, ಕನ್ನಡ ಭಾಷೆ ಅವರಿಗೆ ತಿಳಿಯದೇ ಇದ್ದರು ನಾನು ಬಹಳ ಶಾಂತ ರೀತಿಯಿಂದ ಎಲ್ಲರ ಪ್ರವಚನಗಳನ್ನು ಕೇಳಿದ್ದೀನಿ, ಅವ್ರ ಭಾವವನ್ನು ತಿಳ್ಕೊಂಡಿದ್ದೀನಿ. ಶಿವಾನಂದ ಭಾರತಿ ಅಪ್ಪನವರು, ಶಿವಕುಮಾರ್ ಅಪ್ಪನವರು ಉತ್ತರ ದಕ್ಷಿಣದ ಸೇತುವೆಯಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಆರೂಢ ಗುರು ಪರಂಪರೆಗೂ ನಮಗೂ ಅವಿನಾಭಾವವಾದ ಸಂಬಂಧ. ಮೊದಲು ಬಂದಿದ್ದೀನಿ, ಈಗೂ ಬಂದಿದ್ದೀನಿ, ಮತ್ತು ಮುಂದೆಯೂ ಕೂಡ ಬರ್ತಿದ್ದೀನಿ ಅನ್ನುವ ಆಶೀರ್ವಾದದ ಮಾತನ್ನು ಅವ್ರ ಮುಖದಿಂದ ಕೇಳಿದಾಗ ಬಹಳ ಆನಂದ ಅನ್ನಿಸ್ತು. ಇನ್ನು ಮುಂದೆ ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿರುವ ಶಿವಾದ್ವೈತ ಭೂಷಣ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತಾಚಾರ್ಯ, ವಿದ್ವದ್ವರೇಣ್ಯ ವಿದ್ವದ್ವರಿಷ್ಠ ಬೀದರಿನ ಸದ್ಗುರು ಅಪ್ಪಾಜಿಯವರು ರಾತ್ರಿನೂ ಮಾತಾಡಲಿಲ್ಲ. ನನಗೊಂದು 4-5 ಜನ ಬಂದು ಕೆಳಗೆ ಬಂದು ಹಿಂಗೆ ಮುಟ್ಟಿ ಹೇಳಿದ್ದಾರೆ. ನಾವು ಭಾಳ ಹೊತ್ತು ಅಪ್ಪವ್ರ ಪ್ರವಚನಸಲ್ಲೇ ಕೂಡ್ತಾ ಇದ್ದೀವಿ, ಅವ್ರು 5 ನಿಮಿಷನೂ ಮಾತಾಡಿದ್ರು ಹಿಂಗಾದ್ರೆ ಹಂಗ ಅಂತ. ಚಾಲು ಆಗಲಿಕ್ಕೆ ಭಾಳ ಲೇಟಾಗಿ ಆಗ್ತದ, 10-10:30 ಮ್ಯಾಲ ಆಗ್ತದ. ಅಪ್ಪವ್ರ ಪ್ರವಚನ ಸಲುವಾಗಿ ಭಾಳ ಜನ ಕಾತರಿಸಿ ಕುಳಿತಿರ್ತಾರ. ಇಲ್ಲಿವರೆಗೆ ಅನಂತ ಜನ ಮಹಾತ್ಮರು ನಮಗೆ ತಿಳಿವಾಗ ಉಪದೇಶ ಮಾಡ್ಯಾರಂದರೂ ಸಹಿತ ಅಪ್ಪನವರು ಸಮಯ ಆಗ್ಯದ ಅಂತ ಪ್ರವಚನ ಬಿಡ್ಲಾರ್ದಂಗೆ ಉದಾರ ಭಾವದಿಂದ ನಮ್ಮೆಲ್ಲರಿಗೆ ಆಶೀರ್ವದಿಸಲಿ. ಅವ್ರ ಪ್ರವಚನ ಕೇಳಕ್ಕಂತೆ ನಾವೆಲ್ಲರೂ ಕೂತಿದ್ದೀವಿ. ಜೋರಾಗಿ ಚಪ್ಪಾಳೆ ತಟ್ಟಿ ಇಚ್ಛಾ ನಿಮ್ದಿರ್ತಂದ್ರೆ ಇನ್ನು ಅಪ್ಪನವರು ಆಶೀರ್ವಾದ ಮಾಡ್ತಾರೆ. ಮಹಾತ್ಮರು ದಯಾಳುಗಳಿರ್ತಾರೆ. ಅಪ್ಪನವರು ತಮ್ಮ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಎಲ್ಲ ಭಕ್ತರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳನ್ನು ಹುನ್ಮಂದಿರದಲ್ಲಿ ಸ್ಥಾಪಿಸಿ ಅವರ ಕರಕಮಲ ಸಂಜಾತರಾದ ಮೌನ ಮಹಾಯೋಗಿ ಸುಖಾವತಾರಿ ಗುರುನಾಥಾರೂಢ ಮಹಾಸ್ವಾಮಿಗಳ ಶಿವಪುತ್ರ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ವಂದಿಸಿ ಈ ಭವ್ಯ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿ ನಮ್ಮೆಲ್ಲರ ಸಂಪ್ರದಾಯಕ್ಕೆ ಹಿರಿಯರಾದ ಶಿವಾನಂದ ಭಾರತಿ ಸ್ವಾಮಿಗಳನ್ನೇ ಮತ್ತು ಹರಿದ್ವಾರ ಮುಂಬೈಯಿಂದ ಆಗಮಿಸಿದ ನಮಗೆ ಅತಿ ಬೇಕಾಗಿರ್ತಕ್ಕಂಥ ವಿಶ್ವೇಶಾನಂದ ಸ್ವಾಮಿಗಳ, ಅದರಂತೆ ಪೀಠದಲ್ಲಿ ಆಶೀನರಾಗಿ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡಿದ ಎಲ್ಲ ಪೂಜ್ಯರ ಚರಣಗಳಿಗೆ ವಂದಿಸಿ ಶಿವಸ್ವರೂಪಗಳೇ ನಿಮ್ಮೆಲ್ಲರಿಗೂ ಶರಣ. ಈ ಪೂರ ನನ್ನ ಕೈಯಾಗ ಕೊಟ್ಟರೆ 2 ತಾಸು ಹೇಳ್ತೀನಿ. ನೀವು ಊಟಕ್ಕೂ ಹೋಗಂಗಿಲ್ಲ, ಇಲ್ಲಿಯವರು ಯಾರೂ ಹೇಳಂಗಿಲ್ಲ. ಎಲ್ಲ ಪೂಜ್ಯರು ಅಧಿಕರಣವಾಗಿ ಇಟ್ಟುಕೊಂಡ ವಿಷಯವನ್ನು ಆಧರಿಸಿ ಬಹು ಸುಂದರವಾಗಿ ತಮ್ಮ ಅನುಭವವನ್ನು ನೀಡಿದರು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಪ್ನುಯಾತ್. ಬಹಳ ಸುಂದರ ಶಬ್ದಗಳು ಅದಾವಿದೆ. ಪ್ರತಿಯೊಂದು ಶಬ್ದದ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.
ಅನನ್ಯದ ಬಗ್ಗೆ ಹೇಳಿದ್ದಾರೆ ಮಹಾತ್ಮ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ, ಅದನ್ನೇ ಹೇಳಿದರು. ಅಂಥವರ ಯೋಗವನ್ನು ಕ್ಷೇಮವನ್ನು ನಾನು ನೋಡ್ತೀನಿ. ನಿಮಗೆ ಗೊತ್ತಿರಬೇಕು, ಎಲ್ಲರಿಗೆ ಅನುಭವದ ನಮ್ಮ ಮುಂದೆ ಕುಂತವ್ರಿಗೆ. ಸಣ್ಣ ಕೂಸಿಂದ ಹಿಂಗೆ ಬಟ್ಟ ಮೂಡಿದ್ದು ಏಟಿಂದು ಪೆಟ್ಟಿಂದು ಆಕೆಯಲ್ಲೂ ನನಗೆ ಎಂಥ ಬುದ್ಧಿಹೀನದಲ್ಲಿ ಸಣ್ಣ ಕೂಸಿನ ಮೇಲೆ ಇಷ್ಟು ವಸ್ತು ಭರಿಸ್ತಾರೆ. ಮತ್ತೆ ಯಾರು ಸಿಗಲಿಲ್ಲ, ತಾನೇ ತೊಗೊಂಡು ಬರಬೇಕು. ಅದ್ರ ಬಿಟ್ಟು ಹುಡುಗ ತಲೆ ಮ್ಯಾಗ ಇಷ್ಟು ವಜ್ಜಿ ಹೊಲಿಸ್ಯಾರ ಮತ್ತು ಹೊಡೆದಾರ ಕಪಾಳಿಗೆ. ಎಂಥ ಶಾಸ್ತ್ರಿ ಇರ್ಬೇಕು, ಎಷ್ಟು ಕತ್ತು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಅನ್ಕೋತೇನಪ್ಪ ಅಂದ್ರೆ ಕುಂತು ನಿಂತ್ಕೊಂಡ್ರಿಯಪ್ಪ, ಅಡುಗೆ ಮಾಡ್ತೀನಿ ಕೊಡ್ರಿ, ಊಟ ಮಾಡಿ ಹೋಗೈತಿ ಕೊಡು, ಶಾಸ್ತ್ರಿ ಬರಲಿ ಬಂದು ಕೂಡ ಕೇಳು ನಮಗೆ ಅಂತ ಹೇಳಿ ಏನಪ್ಪ ಅಂದ್ರೆ ಒಳಗೆ ಇಡಾಕ್ ಹಾಲು ಇಡಾಕ್ ಮಾಡಿ ಹೋಗೋದ್ರಾಗೆ ಆ ಹುಡುಗ ಹೋಗ್ಬಿಟ್ಟಿದ್ದ. ಇರಲಿ ಬಹಳ ಹೊತ್ತು ಮೇಲೆ ಮಧ್ಯಾಹ್ನ ಜಪ ತಪ ಮಾಡಿ ಸರಸ್ವತಿಯವರು ಬಂದ್ರು ಮನೆಗೆ. ಹೆಣ್ಮಗಳು ಕುಂತಿದ್ರು, ಶಟ್ಕೊಂಡೆ ಕುಂತಿದ್ರು, ಮಾರಿ ಉಬ್ಬಿಸ್ಕೊಂಡಿ. ಒಳಗೆ ಬರೋದ್ರಾಗೆ क्या बात है इतने देर की है, पूजा पाठ कर रहे हैं. ಅದೇ ಪೂಜಾ ಪಾಠದಿಂದ ಹೆಂಗೆ ಬೆಂಕಿ ಹಚ್ಚಿದ್ದೇನೆ ಪೂಜಾ ಪಾಠಕ್ಕೆ ಆ ಸಣ್ಣ ಹುಡುಗಿ ಬಿಟ್ಟು ಸಾಮಾನು ಹೊರಿಸಿ ಕಬಾಳಿ ಹೊಡೆದು ಕಳಿಸ್ತಾರೆ. ಬುದ್ಧಿ ಐತಿಲ್ಲ ನಿಮಗೆ? ಅವ್ರಂದ್ರೆ ನಾ ಯಾವ ಹುಡುಗಿ ಕಳಿಸೀನಿ, ಯಾರು ಕಳಿಸಿದ್ರೆಲ್ಲ ಸಾಮಾನು ಅದಾವ ನೋಡು, ಬೆಲ್ಲದ ಬೇಳೆದ ಕಾಯಿಪಲ್ಲೆ ಎಲ್ಲ ಕಾಯಿಪಲ್ಲೆ ಸಾಮಾನು. ಅದು ಒಂದು ಹುಡುಗಿ ಸಾಣದ ಇಷ್ಟು ಸಾಮಾನು ಹೊರಿಸಿ ಕಳಿಸೀರಿ, ಅದು ಕಳಿಸೋದಲ್ಲ ಮತ್ತು ಕಬಾಳಿ ಹೊಡೆದಿರಿ. ನಿಮಗೇನು ಮನುಷ್ಯರಂತಾರೆ, ಶಾಸ್ತ್ರಿ ಇಲ್ಲಿ ಕಲ್ತಿದ್ದು ಶಾಣೆ ಆಗಿದ್ದು, ಬುದ್ಧಿ ಐತಿಲ್ಲ ಅಂದರು. ಅವ್ರು ಕಡ ನಿಂತರು, ಸುಮ್ಮನೆ ಕಡ ನಿಂತರು. ಹುಡುಗ ಬಂದಿದ್ದ, ಬಂದಿದ್ದ, ಹೇಗಿದ್ದ? ಭಾಳ ಸುಂದರ ಇದ್ದ. ಏನಂದ? ಏನಿಲ್ಲ, ಬರೀ ಬಿಕ್ಕಿ ಹೇಳ್ತಿದ್ದ. ಯಾರು ಕಳಿಸ್ಯಾರಂದ್ರೆ ಶಾಸ್ತ್ರಿ ಕಳಿಸ್ಯಾರಂತ ನಿಮ್ಮ ಹೆಸರೇ ಹೇಳ್ದ. ಆವಾಗ ನಿಂತ ಮಧುಸೂದನ ಸರಸ್ವತಿ ಒಂದು ಸವನ ಕಣ್ಣಾಗ ನೀರು ದಳ ಹರಿತಾವಳೆ. ಹೆಂಡತಿಗಂತ ನಿನ್ನಂಥ ಪುಣ್ಯಾತ್ಮ ಜಗತ್ತೇ ಇಲ್ಲ. ಇವತ್ತು ಪರಮಾತ್ಮನೇ ನೋಡಿ ನಾ ಇಷ್ಟು ಪಂಡಿತ ಇಲ್ಲ, ಪರಮಾತ್ಮನ ಕಾಣಲಿಲ್ಲ ಅಂತ ಚಾಲು ವಾಹಮ್ಯ ಅಂದ್ರೆ ಪರಮಾತ್ಮ ಹೆಂಗೆ ಹೊಡ್ತಾನ ಅಂತ ಖಾಟ್ ಹೊಡೆದಿದ್ರಲ್ಲ, ಆ ಖಾಟ್ ಹೊಡೆದುದೇ ಕಪಾಳಿಗೆ ಏಟು ಬಿದ್ದಿತ್ತು ಪರಮಾತ್ಮನಿಗೆ. ಪರಮಾತ್ಮ ಮಾತಿನ ಮೇಲೆ ಖಾಟ್ ಹೊಡೆದ್ರೆ ನಿಮಗೆ ಏಟು ಬಿದ್ದಂಗೆ ಗಲ್ ಮ್ಯಾಲ ಕೈದು ದಳ ಮುಡಿದ್ದು, ಹುಡುಗ ಅಳ್ತಿತ್ತು. ಆವಾಗ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತಾರೆ, ಹೇ ಪರಮಾತ್ಮ ನಿನ್ನ ಮಾತು ಸತ್ಯದ, ಯಥೇಚ್ಛಿತ ಹಾಕೋರು ಪರಮಾತ್ಮ, ನಾನು ತಪ್ಪು ಮಾಡಿದೆ ಅಂತ ಸರಸ್ವತಿಯವರು ಒಪ್ಪುದು. ಅರೆ ಪರಮಾತ್ಮ ಬರ್ತಾನ್ರಿ, ನಿಮಗೆ ಏನು ಬೇಕಾದ್ದು ಮಾಡ್ತಾನ. ಸದ್ಗುರುನಾಥ ಸಿದ್ಧಾರ್ಢಗೆ ಏನೇನಾಗಿ ಹೋಗ್ಯಾನ ಕೇಳಿದ್ರಿ ನೀವು? ಸಿದ್ಧಾರ್ಢ ಡಾಕ್ಟರ್ ಆಗಿ ಹೋಗ್ಯಾರ, ಸಿದ್ಧಾರ್ಢ ಡ್ರೈವರ್ ಆಗಿ ಹೋಗ್ಯಾರ, ಸಿದ್ಧಾರ್ಢ ಏನು ಬೇಕಾದ ರೂಪ ತಾಳಿ ಅವ್ರಿಗೆ ಹೋಗಿ ಭಕ್ತರಿಗೆ ಕಾಪಾಡ್ಯಾರ ಚರಿತ್ರೆಯನ್ನು ನಾವು ಕೇಳ್ತೀವಿ. ಈಗೂ ಎಷ್ಟೋ ಜನ ನಮಗೆ ಬಂದು ಹೇಳ್ತಾರೆ, ಪರಮಾತ್ಮ ಈ ರೂಪದಾಗ ಭೇಟಿಯಾಗಿದ್ದೀರಿಪ್ಪ, ತಂದ ನಮಗೆ ಬಿಟ್ಟಂದೇಪ್ಪ. ಪುನಃದಾಗ ಒಬ್ಬರಿಗೆ ಎಲ್ಲ ದಾರಿ ತಪ್ಪಿ ಹೋದ್ರೆ ತಪ್ಪಾಗಿ ಕಾಡು ಕರ್ಕೊಂಡು ಹೋಗಿದ್ರು. ಸಿದ್ಧಾರ್ಢು ಅವನಿಗೇನಪ್ಪ ಅಂದ್ರೆ ಈ ಟ್ಯಾಕ್ಸಿ ಡ್ರೈವರ್ ಅಲ್ಲಕ್ಕೆ ಆಟೋ ಡ್ರೈವರೇ ಹೋಗ್ಯಾರ. ಅಲ್ಲಿ ಆಟೋ ಡ್ರೈವರ್ ಹೋಗಿದ್ದು ಕೇಳ್ತಾರೆ ಅವರು, ಬರೀ ಕುಂಡ್ರದ್ದು ಕರ್ಕೊಂಡು ಬಂದು ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಕುಂಡ್ರಿಸಿ ಟಿಕೆಟ್ ರೊಕ್ಕ ಕೊಟ್ಟು ಇವ್ರಿಗೆ ಎಲ್ಲಿ ಬಿಡಬೇಡ್ರಿ, ಇದು ಹುಮನಾಬಾದಕ್ಕೆ ಬಿಡ್ರಿ ಅಂತ ಹೇಳ್ತಾರೆ. ಕರ್ಕೊಂಡು ಅವ್ರಿಗೆ ಹಳ್ಳಿ ನೋಡಿದ್ರೆ ಯಾರಿಲ್ಲ. ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಈಗಲೂ ಅಲ್ಲ ರೀ, ವಹಾಮ್ಯಹಂ ಹೊರ್ತಾರೆ. ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಪರಮಾತ್ಮ ಹೊರ್ತಾನೆ, ಪರಂತು ನಿಮ್ಮ ಭಕ್ತಿ ಬೇಕು. ಅದಕ್ಕೆ ಹೇಳಿದ್ರು ಅನನ್ಯ ಚಿಂತೆಯಂತೋ ಮಾಂ ನ ಅನ್ಯ ಅನನ್ಯ, ನನಗೆ ನಿನ್ನ ಬಿಟ್ಟು ಯಾರೂ ಇಲ್ಲ. ಯಾರು? ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬೆಳಗ ನೀನೆ, ನೀನಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಘ. ಹೇಳಲ್ಲ ಹಂಗೆ ನಂಬಿದ್ದೇವೆ ನಾವು? ನಂಬಿಲ್ಲ. ನಮ್ಮ ಹಂತಕ್ಕೆ 100 ಅದಾವ ನೋಡ್ರಿ.
ಮಂಗ್ಯಗಳು ಯಾರೋ ಮಾಡಿದ್ರಂತ, ಮಂಗ್ಯಗಳು ಎಲ್ಲ ಒಂದು ಮೀಟಿಂಗ್ ಮಾಡೋದು ಅಂತ. ಏನು ಮೀಟಿಂಗ ಅಂದ್ರೆ, ದಿನ ಒಬ್ಬೊಬ್ಬರು ಮನೆ ಹೊಲಕ್ಕೆ ಹೋಗಿ ತೋಟಕ್ಕೆ ಹೋಗಿ ಬಾಳೆಹಣ್ಣು ತರ್ತೇವೆ, ಅವ್ರು ಕಲ್ಲು ಹಚ್ಚಿ ಹೊಡಿತಾರೆ, ಕಡ್ಗಿನೇ ಹೊಡಿತಾವ. ಬೇಡಪ್ಪ, ನಾವೇ ಒಂದು ಬಾಳೆ ತೋಟ ಮಾಡೋನು ಅಂದಂಥವು ಮಂಗ್ಯ ಎಲ್ಲ ಕೂಡಿ ನಾವೇ ಒಂದು ಬಾಳೆ ತೋಟ ಮಾಡೋದು, ಯಾರಿಗೆ ಕಷ್ಟ ಕೊಡೋದು ಬೇಡ ಇನ್ನು ಅಂತ ತಿಳ್ಕೊಂಡು ಎಲ್ಲ ಮೀಟಿಂಗ್ ಮಾಡಿಕೊಂಡು ಬಾಳೆ ತೋಟದವ್ರು ಕೇಳುವಂಥ ಒಂದೆರಡು ಸಸಿ ಕೂಡಿ ನಮಗೆ ನಾವೇ ಮಾಡ್ಕೋತೇವೆ ತೋಟ, ಇನ್ನು ಮ್ಯಾಲೆ ನಿಮ್ಮ ಹಂತಕ್ಕೆ ನಮ್ಗೆ ಬರಂಗಿಲ್ಲ. ಬಹಳ ಆನಂದ ಆಯ್ತು ಅಂದರು. ಆನಂದ ಎಲ್ಲ ತೋಟದು ಅಗಿ ಕೊಟ್ಟರು. ಕೆರೆ ದಂಡಿಗೆ ಹೋಗಿ ಇಟ್ಟು ನೆಲ ಸಾಫ್ ಮಾಡೋದು, ಮಾಡಿ ಕ್ಷಣದ ಬಾಳೆ ಹಚ್ಚೋದು, ಆಮೇಲೆ ನೀರು ಬಿಟ್ಟು ಕುಂತು ಎಲ್ಲಿ ಮೇಲೆ ಯಾವಾಗ ಬಾಳೆ ಬರ್ತಾವ ಕಾಯಿ ಹಚ್ಚವ, ಹಾಗೆ ಬಾಳಿಕಾಯಿ ಯಾವಾಗ ಬರ್ತಾವ ನೋಡಿ ಮತ್ತೆ ಮರುದಿವ್ಸ ಹೋಗೋ ಹಚ್ಚದಿರಿ ಗಿಡ ಹಂಚಿಕೊಂಡು ಕಿತ್ತುದು ನೋಡು ಮತ್ತು ಹಚ್ಚೋದು ದಿನ ಕಿತ್ತುದು ಹಚ್ಚೋದು. ಅದಕ್ಕಾಗಿ ಒಣಗೆ ಹೋದ ಬಾಳೆ ಎಲ್ಲ ಕಾಯಿ ಹಂಗೆ ನಿಮ್ಮ ಭಕ್ತಿನೂ ಹಚ್ಚೋದು ಕಿತ್ತೋದು. ಕಿತ್ಕೋತಿದ್ರಿ ಅಂದ್ರೆ ಯಾರು ನಿಮಗೆ ಗುರುವಿನ ಕೃಪಾ ಆಗಿಲ್ಲ, ದೇವ್ರ ಕೃಪಾ ಆಗಿಲ್ಲ, ಪುಣ್ಯಾತ್ಮರೆ ಹಚ್ಚಿ ಕಾಯಬೇಕು, ವರ್ಷಗಟ್ಟಲೆ ಕಾಯಬೇಕು. ಸಿದ್ಧಾರು ಭಜನೆ ಮಾಡ್ಕೊಂಡು ದೇವ್ರ ನಮ್ಗೆ ಕೊಡುವಂತ ನಿಮ್ಗೆ ವರ್ಷ ಈ ವರ್ಷ ನಮ್ಗೆ 100 ಚೀಲ 100 ಚೀಲ ಜೋಳ ಬರಲಿ. ಹೆಂಗಪ್ಪ ಇದು ಮಂಗ್ಯದಾಯ್ತು ಭಕ್ತಿ. ಮಂಗ್ಯ ಹಚ್ಚಿ ನೋಡ್ತಾ ದಿನ ಹಾಂಗೆ ಮಾಡೋದು ಹೋಗೋದು. ಹಚ್ಚಿ ಶಾಂತ ಕೊಂಡ್ರಿ ಬರ್ತದೆ ಬೆಳೆ. ಹಚ್ಚದವ್ರಿಗೆ, ಗೊಬ್ಬರ ಹಾಕದವ್ರಿಗೆ, ನೀರು ಬಿಟ್ಟವ್ರಿಗೆ ಬೆಳೆ ಬರಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಬರ್ತದೆ. ಸ್ವಲ್ಪ ತಡಿಬೇಕು, ಸಮಾಧಾನ ಇರಬೇಕು, ಭಕ್ತಿ ಇರಬೇಕು ಅಂತ ತಿಳ್ಕೊಂಡ್ರೆ ಪರಮಾತ್ಮ ಅನನ್ಯ ಚಿಂತೆಯಂತೋ ಮಾಂ, ನನ್ನ ಬಿಟ್ಟು ಯಾರಿಲ್ಲ ಅಂತ. ಯಾರು ನನ್ನ ಪೂರ ನಂಬ್ಯಾರೆ, ನನ್ನ ಸಲುವ ಸಿದ್ಧಾರ್ಥ ಚರಿತ್ರೆ ಬಿಟ್ಟಿಲ್ರಿ, ಎಲ್ಲರಿಗೂ ಬಿಟ್ಟವ. ಬಸವಣ್ಣ ಬಿಟ್ಟವನಿಲ್ಲ, ಅಂಥವ್ರು ಕೈ ಬಿಡಂಗಿಲ್ಲ ಸಿದ್ಧಾರವರು. ನಾವು ಅರ್ಧ ಕಡೆ ಏನು ಕೆಲಸ ಆಗಿಲ್ಲ. ಅಂತಹ ಗುರುವಿನಲ್ಲಿ ಪರಮಾತ್ಮನಲ್ಲಿ ದೃಢವಾದ ಏನಕ್ಕೆ ಹೋಗಲ್ಲ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಅಂತ ಭಕ್ತಿ ಮಾಡಿದ್ರೆ ತುಕ್ಕಪ್ಪ ಮಾಡಲಿಲ್ಲ, ನನ್ನ ಮಗ ಮಾಡಲಿಲ್ಲ. ಹಾಗೆ ಭಕ್ತಿ ಮಾಡಿದ್ರೆ ಸಿದ್ಧಾರೂಢ ಕರದಲ್ಲಿ ಓಡಿ ಬರ್ತಾನೆ. ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬರು ನಚ್ಚರು ಬರಲೇ ಕರೆವರು, ಬೊಮ್ಮ ಮೆಟ್ಟಿ ಕೂಗೆಂದ ನಮ್ಮ ಕೂಡಲು ಸಂಘ ಅಂತ ಬಸವಣ್ಣ ಹೇಳ್ದಂಗೆ ಅರ್ಧ ಮರ್ಧ ಇರಬಾರ್ದು. ನೀವು ಪೂರ ಆ ಕಡೆ ಆಗಲಿ, ಪೂರ ಈ ಕಡೆಯೇ ಬರ್ರಿ. ಈ ಕಡೆ ಬರೋದು ಸಾಲು ಆದಿರಪ್ಪ, ಮನಸ್ಸು ಈ ಕಡೆ ಕೊಡ್ರಿ, ಆ ಕಡೆ ಕೊಡ್ರಿ. ಅರ್ಧ ಮಾಡಿದ್ರಿ ಅಂದ್ರೆ ಧೋವಿಕ ಕೊತ್ತಾನಾಗ ಹರ್ತಾರೆ. ಅಗಸರ್ ನಾನು ಮನೇನ ಕಾಯಲಿಲ್ಲ, ಹಳನ ಕಾಯಿಲೆ, ಹಾಗೆ ತಿರುಗಾಡಿ ಸತ್ತು ಹೋಯ್ತು ಅಂತ ಹಂಗೆ ಆಗಬಾರ್ದು. ಅಂಥ ಭಕ್ತಿ ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಸಿದ್ಧಾರೂಢ ಚರಣದಲ್ಲಿ ಪ್ರಾರ್ಥಿಸಿ ನಾನು ಹೇಳಬಹುದು.